ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇದು ಡೇ 8 ಆಫ್ 10K ಫಾಲೋವರ್ ಚಾಲೆಂಜ್ ರೀ. ಲಾಗ್ ಮಾಡ್ಲಾರ ಬಾ ದಿವಸ ಬಿಡ್ತಿರಿ ಸಾವ್ಕಾರ. ಅದಕ್ಕಂತೇಳಿ ನಾವು ನಮ್ಮ ದೋಸ್ತ್ ಕೂಡಿ ಬುಗ್ಸ್ಬೇಕಂತೇಳಿ ಒಂದ್ ದೇವ್ರಿಗೆ ಹೋಗೋದಿತ್ರಿ. ಏನೇ ಹೇಳ್ರಿ ದೋಸ್ತ್ರಿ ಬಟ್ ಗಾಡಿ ಮ್ಯಾಗ ತಿರ್ಗಾಡೋದ ದೊಡ್ಡ ಮಜಾ ರೀ. ಅಂತೂ ಇಂತೂ ಬಂದ್ ಮುಟ್ಟೆ ಬಿಟ್ಟಿವ್ರಿ ನಾವು ಹೋಗುವಂತ ಲೊಕೇಶನ್ಕ. ಇದು ಯಾವ ಊರಿಗೆ ಬಂದಿವಪ್ಪ ಅಂದ್ರೆ ನಂಜೇಳಿ ಅಂತೇಳ್ರಿ, ಕೇಕಕೊಪ್ಪ ಮುಂದೆ ಐತಿ. ಇಲ್ಲಿ ಯಾಕೆ ಬಂದಿವಪ್ಪ ಅಂದ್ರೆ ನಮ್ ದೋಸ್ತ್ ಅತ್ಯಾರ ಒಂದು ದೇವ್ರಿಗೆ ಬೇಡ್ಕೊಂಡಿದ್ರಿ ಇಲ್ಲಿ ಪ್ಯಾಟಿ ಮಾಡ್ತೀವಂತ. ಅದಕ್ಕಂತೇಳಿ ನಾವು ಬಂದಿದ್ವಿ ಇಲ್ಲಿ. ಅಕಸ್ಮಾತ್ ಯಾರ ನೀವು ನೋಡಿದ್ರ ನನ್ನ ಕಮೆಂಟ್ ಒಳಗೆ ಕಮೆಂಟ್ ಆಗ್ಬಿಡ್ರಿ, ನೋಡಿ ಬೈ ದೇವ್ರ ಮೂರ್ತಿ ತೋರ್ಸಕ್ ಆಗ್ಲಿಲ್ರಿ. ಯಾಕಪ್ಪ ಅಂದ್ರ ಅಲ್ಲೇ ವಿಡಿಯೋ ಫೋಟೋ ಅಲವಿಲ್ಲ ಅಂತ. ಅದಕ್ಕಂತೇಳಿ ಸೀದಾ ಎಲ್ಲ ಹೊರಗಿನ ತೋರಿಸಿ ಬಂದ್ ಬಿಟ್ಟಿವ್ರಿ. ನಾನು ನಮ್ಮ ದೋಸ್ತ ಹೊಂಟಿವ್ರಿಗೆ ಎಲ್ಲಪ್ಪ ಅಂದ್ರೆ ಬ್ಯಾಟಿ ಮಾಡಿದ್ದಾರ್ರಿ. ಒಟ್ಟು ತುಂಬ ಜಡ್ಯಾಕಂತ ಬಂದೀವಿ. ಮತ್ತೆ ಅದನ್ನ ಬಿಟ್ರಿ ಹೆಂಗ್ರಿ ಮಿಸ್ ಮಾಡಂಗಿಲ್ಲ, ಹೊಂಟ್ ಬಿಟ್ಟು ನೋಡ್ರಿ. ನೀವೇನ್ರಿ ಈ ದೇವ್ರಿಗೆ ಬೇಡ್ಕೊಂಡು ಬ್ಯಾಟಿ ಅದು ಮಾಡಿಸಿದ್ರಂದ್ರ ಕಮೆಂಟ್ ಆಗ್ಬಿಡ್ರಿ ಬೈ ಹೋಗಿ ಬಂದಿ ನಾನು ಅಂತೇಳಿ. ಅದೆಲ್ಲ ಮುಗಿಸ್ಕೊಂಡು ಸೀದಾ ಜಬ್ಬುಗ್ಸ್ಬೇಕಂತೇಳಿ ಊಟ ಮಾಡಕ್ ಬಂದ್ ಬಿಟ್ಟಿವ್ರಿ. ಮಟನ್ ಊಟ ರೀ, ಯಾರು ಬಿಡ್ತಾರ ಸಡ್ಲ ಬಿಡಂಗಿಲ್ಲ. ಹಂಗ ಸ್ವರ ಜಗ್ಗುದ ಮಾಡಿದ್ವಿ. ನಾನು ನಮ್ಮ ದೋಸ್ತಿಗೆ ಒಂದ ಮಾತು ಕೇಳುದ, ಈ ಅಜ್ಜಗಳು ಏಜ್ ಏನಾಗೈತ್ಲ ಅಷ್ಟ್ ಏಜ್ ತನ ನಂದ ನಿಂದ ದೋಸ್ತಿ ಹಿಂಗ ಇರ್ಲಿ ಅಂತ ಬೇಡ್ಕೋತೀನಿ ಆ ದೇವ್ರ ಕಡೆ. ಅವ್ರ ಪ್ರೀತಿ ಎಂತದಂದ್ರ ಪರಿಶುದ್ಧವಾದ ಪ್ರೀತಿ ರೀ. ಯಾವಾಗಿಂದ ಫ್ರೆಂಡ್ಶಿಪ್ ಐತೆ ನನಗೆ ಗೊತ್ತಿಲ್ಲ, ಆದ್ರೂ ಅವ್ರು ಮಾತಾಡೋ ರೀತಿ ನೀತಿ ಎಲ್ಲ ಭಾಳ ಕೆಟ್ಟ ಡೇಂಜರ್ ಇತ್ತು ರೀ ಅನ್ನೋತ ಅನಿಸ್ತು ನನಗಂಕರು. ಅದಕ್ಕೆ ವಿಡಿಯೋ ಮಾಡಕತ್ತೀನಿ ರೀ. ಇಂಥ ಹೊಲಗಳ ಮಧ್ಯೆ ಕುಂತ ಊಟ ಮಾಡೋ ಮಜಾನ ಬೇರೆ ರೀ. ಅಂತ ಅನುಭವ ನಮಗೆ ಇವತ್ತು ಇವ್ರು ಕೊಟ್ಟು ಬಿಟ್ಟಾರ. ಭಾಳ ಚಂದ. ನಾವು ಕೇಕೆಕೊಪ್ಪಿಂದ ಬರೋ ದಾರಿಯೊಳಗೆ ಇಂಥ ನೇಚರ್ ಸಿಕ್ತಾರೆ ನಮಗೆ ಅನ್ನೋತ ಡೇಂಜರ್ ಇತ್ತು. ಅದಕ್ಕಂತೇಳಿ ಒಂದು ಕ್ಲಿಪ್ ತೋರಿಸ್ಬಿಟ್ಟು ನಿಮಗೆ. ನನ್ನ ವಿಡಿಯೋ ಇಷ್ಟ ಲೈಕ್ ಶೇರ್ ಫಾಲೋ ಮಾಡೋದು ಒಟ್ಟ ಮರಿಬೇಡಿ.